ಅವಕಾಶನೂ ಕೊಡ್ತಾರೆ. ಎಲೆಕ್ಷನ್ ವಿಷಯ ಬಂದಿದೆ, ನಾನು ನಿಮ್ಮದು ಕೇಳ್ಬಿಡ್ತೀನಿ. ನೀವು 2 ವರ್ಷ 2 ಟರ್ಮಿಗೆ ಕೊಡಗು ಮೈಸೂರಿನ ಸಂಸದರಾಗಿ ನಿಮ್ಮ ಗೆಲುವನ್ನು ನೀವು ಅಷ್ಟೇ 2 ಎಲೆಕ್ಷನ್ ನೋಡ್ಕೊಂಡ್ರಿ. ನೀವೆಷ್ಟು ಎಮ್ ಎಲ್ ಎಗಳನ್ನು ಗೆಲ್ಲಿಸಿದ್ರಿ, ನೀವೆಷ್ಟು ತಾಲೂಕ್ ಪಂಚಾಯತಿ, ಎಷ್ಟು ಜಿಲ್ಲಾ ಪಂಚಾಯತಿಗಳನ್ನು ಗೆಲ್ಲಿಸಿದ್ರಿ. ಆ ವಿಷಯದಲ್ಲಿ ಪ್ರತಾಪ್ ಸಿಂಹ ಕೊಡುಗೆ ಇಲ್ಲ ಅಂತಾರೆ. ಏನಾಗುತ್ತೆ ನೋಡಿ, ನನ್ನನ್ನು ಬಹಳ ಜನ ಈ ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಈ ಥರ ಹುಳ ಬಿಡ್ತಾ ಇರ್ತಾರೆ. ಇವನು ಎಷ್ಟು ಗೆಲ್ಲಿಸ್ದ. ನಾನು ನಿಮಗೊಂದು ಹೇಳ್ತೀನಿ, ಒಂದು ಅಂಕಿಅಂಶ ಹೇಳ್ತೀನಿ. 2014ರಲ್ಲಿ ನಾನು ಅಲ್ಲಿ ಸಂಸದನಾಗಿ ಹೋದಾಗ BJP 13 ಕಾರ್ಪೊರೇಟರ್ಸ್ ಇದ್ದರು. ಇವತ್ತು 22 ಜನ ಕಾರ್ಪೊರೇಟರ್ಸ್ ಇದ್ದಾರೆ. ಅವನು BJP ಪ್ರತಾಪ್ ಸಿಂಹ ಗೆಲ್ಲಿಸಿದ್ನ ಅದನ್ನು. ಆಯಿತು, ಸಂಘಟನೆ ನಮ್ಮದು ಜೋರಾಗಿದೆ ಸಿಟಿಯಲ್ಲಿ, ಹಾಗಾಗಿ ಗೆದ್ದಿದ್ದೀವಿ. ನಾವು ಟಿಕೆಟ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಚೆನ್ನಾಗಿ ಕೊಟ್ಟು ನಾವು ಹೋರಾಟನ ಮಾಡಿದ್ದೀವಿ, ಗೆದ್ದು. ಮೇಯರ್ನೂ ಹಿಡಿದಿದ್ದೀವಿ ನಾವಲ್ಲಿ. ಏನೇನೋ ಪಾಲಿಟಿಕ್ಸ್ ಮಾಡಿಬಿಟ್ಟು BJP ಮೇಯರೇ ಆಗಿರಲಿಲ್ಲ ಯಾವತ್ತು. ಡೆಪ್ಯೂಟಿ ಮೇಯರ್ ಸತತವಾಗಿ ನಾನು ಬಂದಾದಮೇಲೆ JDS ಜೊತೆಗೆ ಒಂದು ಟೇಪ್ ಮಾಡಿಸ್ಬಿಟ್ಟು 4 ಸರಿ ಡೆಪ್ಯೂಟಿ ಚೀಫ್ ಮೇಯರ್ ಮಾಡಿಸಿದ್ದೀನಿ ನಾನು. ವರ್ಕ್ಸ್ ಕಮಿಟಿನ ಹಾಕಿದ್ಕೊಂಡಿದ್ದೀನಿ, ಅದನ್ನು ನಮ್ಗೆ ಬೇಕೇ ಬೇಕು ಅಂತೇಳಿ ಹೇಳ್ಬಿಟ್ಟು ಅದನ್ನು ಪ್ರತಾಪ್ ಸಿಂಹ ಕೊಡುಗೆ ಅಂತ ಹೇಳಲ್ವ. ಆಯಿತು, ಕೊಡಗಿನ ವಿಚಾರಕ್ಕೆ ಹೋಗೋಣ. ಕೊಡಗಲ್ಲಿ 29 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ 21 ನಾವೇ ಗೆದ್ದಿರೋದು. ಆಯಿತು, ತಾಲೂಕ್ ಪಂಚಾಯತಿ ಇರ್ಬೋದು, ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ BJPನೇ ಇರೋದು. ಸಹಕಾರ ಸಂಘ ಇದರಿಂದ ಹಿಡಿದು ಕೃಷಿ ಪತ್ತಿನ ಸಹಕಾರ ಸಂಘ ಹಿಡಿದು DCC ಬ್ಯಾಂಕ್ವರೆಗೂ ನಾವೇ ಇರೋದು. ಹಂಗಾರೆ ನೀವು ಪ್ರತಾಪ್ ಸಿಂಹನಿಂದ ಅಲ್ಲ. ಅಲ್ಲಿ ಒಂದು ಸಂಘಟನೆ ಬೆಳಿಬೇಕಾದ್ರೆ ಕಾರ್ಯಕರ್ತರು, ಲೀಡರ್ಸು, ಅದರಲ್ಲೂ ವಿಶೇಷವಾಗಿ MLAಗಳಿದ್ದಾಗ ಅವರು ಡೇ ಟು ಡೇ ಪ್ರಾಬ್ಲಮ್ಗಳನ್ನು MLAಗಳು ಸಾಲ್ವ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಜನ ಬರ್ತಾರೆ, ಕನೆಕ್ಟ್ ಜಾಸ್ತಿ ಬೆಳೀತದೆ. ಪ್ರಭಾವ ಒಬ್ಬ MLA ಇದ್ದಾನೆ, ಅವನ ಜೊತೆ ಇನ್ನು ಗುರುತಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ, ಪ್ರೊಟೆಕ್ಷನಿಗೋಸ್ಕರ, ಆಶೀರ್ವಾದಕ್ಕೋಸ್ಕರ, ಯಾವ್ಯಾವಗೋಸ್ಕರ ಅಲ್ಲಿ ಬರ್ತಾರೆ, ಕಬ್ಜಾ ಮಾಡ್ತೀವಿ.